ಪರಮಾತ್ಮ ಪಾಂಡುರಂಗನ ಸನ್ನಿಧಾನದೊಳಗ ಕೋಟ್ಯಾವಧಿ ಮಂದಿ ಸಂತರಾಗಿ ಹೋದ್ರ. ಹೌದ್ರಪ್ಪ ಹೌದು. ಈ ನಿಟ್ಟಿನೊಳಗೆ ಹೇಳ್ಬೇಕಪ್ಪ ಅಂತಂದ್ರ ಗೋರಾ ಕುಂಬಾರ ಅಂತ ತಿಳ್ಕೊಂಡು ಒಬ್ಬ ಸಂತ. ಹೌದು. ಅವನಿಗೆ ಭಕ್ತ ಕುಂಬಾರನು ಅಂತ ಕರೀತಾರ. ಅವ್ರ ಅಡ್ನಾವ್ದಿಂತ್ರ ಅಡ್ರೆಸ್ ತಿಂತ್ರ ಅವನಿಗೆ ಗೋರಾ ಕುಂಬಾರನು ಅಂತ ಕರೀತಾರ. ಹೌದೌದು. ಇದು ಪಂಡ್ರಾಪುರದಿಂತ್ರ ಈಗ ಹಿರೇಕೊಡಿ ಚಿಕ್ಕೋಡಿ ಇಲ್ಲಿ ಹೆಂಗ ನಗರಾಳ ಕೆರೂರ ಕೆಂಪಟ್ಟಿ ಅದಾವ ಹಿಂಗ ಪಂಡ್ರಾಪುರದಿಂತ್ರ ಗೋಪಾಳಪುರ ಅದರಿಂದ ಅಲ್ಲೇ ಯಾವ್ದಪ್ಪ ಅಂದ್ರ ಅದ ಯಾವ್ದು ಯಾವ್ದ್ರಿಪ್ಪ ಏನು ಯಾವ್ದು ಊರ ಎಲ್ಲಿ ಹೇಳಾಕತ್ತೀರಿ ಇಲ್ಲಿದ್ದಂಗ ಅಲ್ಲೇ ಒಂದ ಪಂಡ್ರಾಪುರದ ಹತ್ತಿರ ಹಳ್ಳಿ ಕುಂಬಾರನವರ ತರಟೋಕಿ ಅಂತ ಅದಕ್ಕೆ ಊರ ಹೆಸರ. ಹೌದು. ಕುಂಬಾರನ ಹಳ್ಳಿ ಜನ್ಮಸ್ಥಳ ತರಟೋಕಿ ಅಂತ ತಿಳ್ಕೊಂಡ. ಕುಂಬಾರ ಬಡತಾನ ಸ್ಥಿತಿ ಒಳಗ ಪಾಂಡುರಂಗನ ಜ್ಞಾನ ಮಾಡೇ ಉಣಬೇಕು, ಪಾಂಡುರಂಗನ ಜ್ಞಾನ ಮಾಡೇ ಮನಗಬೇಕು, ಪಾಂಡುರಂಗನ ಜ್ಞಾನ ಮಾಡ್ಕೊಂಡ ಏಳ್ಬೇಕು. ಹೌದೌದು. ಅಂದ್ರೇನು? ಪಾಂಡುರಂಗನ ಭಕ್ತಿ ಬಿಟ್ರ ಅನ್ಯ ಭಕ್ತಿ ಅಥವಾ ಅನ್ಯವಾಗಿರತಕ್ಕಂತ ನಾಮ ಯಾವುದೂ ಅವನಲ್ಲಿ ಇದ್ದಿದ್ದಿಲ್ಲ. ಪಾಂಡುರಂಗ 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 ಪಾಂಡುರಂಗ. ಹೌದು. ತಾಯಿ ತಂದಿ ವಯಸ್ಸಿನ ಕಾಲಿನೊಳಗ ಏನಾಗಿತ್ತು? ಒಂದು ಒಳ್ಳೆ ಹೆಣ್ಣು ತೆಗೆದು ಲಗ್ನ ಮಾಡ್ತಾರ. ಹೌದು. ಒಂದು ಹೆಣ್ಣನ್ನ ತೆಗೆದ ಲಗ್ನ ಮಾಡಿದಾಗ ಮಡಿ ನಡಿಲಿಕ್ಕೆ ಬಂದಿರತಕ್ಕಂತ ಮಡದಿ ಆಕಿ ಹೆಸರು ಗಂಗಾ ಅಂತ ತಿಳ್ಕೊಂಡ. ಹೌದೌದು. ಭಕ್ತ ಕುಂಬಾರನ ಹೆಂಡತಿ ಹೆಸರು ಏನು? ಗಂಗಾ. ಗಂಗಾ. ಗಂಗಾ ನಡೆಯಕ್ಕೆ ಬಂದ ಮೇಲೊತ್ತ ಬಹಳ ದಿವಸಿಗೆ ಪರಮಾತ್ಮ ಪಾಂಡುರಂಗನ ಕರುಣೆ ಆಯಿತು. ಸುಂದರವಾಗಿರತಕ್ಕಂತ ಒಂದು ಗಂಡು ಮಗ ಅವರಿಗೆ ಜನಿಸ್ತು. ಹೌದೌದು. ಯಾರಿಗೆ? ಕುಂಬಾರನಿಗೆ. ಕುಂಬಾರನಿಗೆ. ಹೌದು. ಸುಂದರವಾಗಿರತಕ್ಕಂತ ಮಗ ಜನಿಸಿದ ಮೇಲೊತ್ತ ಇಂದು ನಾಳೆ 5 ದೇಶಿ ಮುಂದೆ 13 ದೇಶಿ. ಹೌದು. ದಿನವಂದ ಪರಿ ಮಗ ಬೆಳೆಯುತ್ತ ಹಿಂಗ 2, 3, 4, 5 ತಿಂಗಳ ತಕ ಆಯ್ತು. ಮಗ ಅಂಬಿಗಾಲ ಹಾಕಿ ಆಡಾಕತ್ತಿದಾಗ ಅವಾಗ ಮಡದಿಗೆ ಹೇಳ್ತಾನ ಕುಂಬಾರ. ಏನತ್ತ? ಗಂಗಾ, ಹಾ ಕೆಸರು ತುಳಿಬೇಕಾರ ಕೆಸರಿಗೆ ನೀರು ಕಡಿಮೆ ಬಿದ್ದದ. ಹೌದು. 1-2 ಕೊಡ ನೀರಾದ್ರೂ ನೀರು ತಗೊಂಡ ಬಾ. ನಾನು ಕೆಸರು ತುಳಿದ ಹದ ಮಾಡಿ ಗಡಿಗೆ ಮಾಡಬೇಕಾಗ್ಯದ. ನಾಳೆ ಬೆಸ್ತಾರ ಸಂತಿಗೆ ಮಾರಾಕ್ ಹೋಗ್ಬೇಕಾರ ಇವೆಲ್ಲ ಗಡಿಗೆ ಸುಡ್ಬೇಕಾಗ್ಯದ ಅಂತಕ್ಕಂತ ಮಾತು ಹೇಳಿದಾಗ ಗಂಡನ ಮಾತಿಗೆ ಒಪ್ಪಿ ಆ ಅಂಬಿಗಾಲ ಹಾಕೋತೇನು ಬರ್ತಿತ್ತು ಕೂಸ, ಆ ಕೂಸಿಗೆ ಅಲ್ಲೇ ಬಿಟ್ಲು. ಆಯ್ತ್ರಿ ಸ್ವಾಮಿ, ನಾ ನೀರಿಗೆ ಹೋಗ್ತೀನಿ, ಮಗನಿಗೆ ವಿಠಲ ಅಂತ ಹೆಸರಿಟ್ರು. ವಿಠಲ ಇಲ್ಲಿ ಅದಾನ, ಆ ಕೂಸಿಗೆ ನೀವು ನೋಡ್ಕೊತ ಕೆಸರು ತುಳಿರಿ ಅಂತ ತಿಳ್ಕೊಂಡ ಗಂಡಗ್ ಹೇಳಿ ಗಂಗಾ ನೀರು ತರಕ್ ಹೋದ್ಲು. ಈಗ ನಂಗ ಮನಿ ಮುಂದೆ ನಾ ಇದ್ದಿದ್ದಿಲ್ಲರಿಪ್ಪ. ಹಳ್ಳ ಬಾವಿ ಅಥವಾ ಸೇದಿಯರ್ ತರಬೇಕ. ಹಿಂಗ ಹೋಗಿ ಬಗಲಾಗ ಒಂದು ತಲೆ ಮೇಲೆ ಒಂದು ಕೊಡ 2 ತಗೊಂಡ ಹಗ್ಗ ತಗೊಂಡ ಸಿಂಬಿಲಿ ಅವು ಜಗ್ಗಿ ತುಂಬಿಕೊಂಡ ಸೇದು ಬಾಯಾಗ ಹೋಗಿ ಸೇದ್ಕೊಂಡ 2 ಕೊಡ ಹೊಡಮಾಳಿ ತುಂಬಿಕೊಂಡು ಬರೋದ್ರೊಳಗ ಒಂದು ಘಟನೆ ಏನಾಗಿತ್ತಂದ್ರ ಏನಾಗಿದ್ರಿಪ್ಪ? ಮನೆಗಿರತಕ್ಕಂತ ಮಗ ವಿಠಲ ಎದ್ದ ಅಳುತ್ತಾ 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 ಅಂಬಿಗಾಲ ಹಾಕೋತ ಉಳ್ಳಾಡ್ತಾ ಎಲ್ಲಿ ತಂದಿ ಕೆಸರು ತುಳಿತಿದ್ದ ಆ ಕೆಸರೊಳಗ ಬಂದ ಪ್ರವೇಶ ಮಾಡ್ಯದ. ಅವ ವಿಠಲ 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 ಅಂತ ತಿಳ್ಕೊಂಡ ತನ್ನ ವಿಠಲನ ಸ್ಮರಣೆ ಒಳಗ ಕುಂಬಾರ ಕೆಸರಾಗ ಕೂಸಿಗೆ ತುಳಿದು ಬಿಟ್ಟಾನ. ಹೌದು. ನೋಡ್ರಿ, ಕೆಸರಿಗೆ ನೀರಿಲ್ಲ ಅಂತ ಮಡದಿ ನೀರಿಗೆ ಹೋಗ್ಯಾಳ. ಈ ಬರೋದ್ರೊಳಗ ಕೆಸರು ಎಲ್ಲ ಕೆಪಾಗ ನೆತ್ತರದ ನೀರು ನಿಂತ್ರ ಕೂಡಿ ಬಿಟ್ಟೈತಿ. ಹೌದೌದು. ಅವಾಗ ಗಡಬಡಿಸಿ ಮಡದಿ ಬಂದ ನೀರ್ ಇಳಿಬಿಟ್ಟ. ಸ್ವಾಮಿ ಇವ್ ತಗೋರಿ ನೀರ್ ಅಂತ ತಿಳ್ಕೊಂಡ ತಾ ಕೂಸಿನ ಕಡೆ ನೋಡಾಕ್ ಹೋಗ್ತಾಳ. ಅಲ್ಲೆಲ್ಲಿ ಇರ್ಬೇಕ ಕೂಸ ಇರುದಿಲ್ಲ ರೀ. ವಿಠಲ ಎಲ್ಲಿ ನನ್ನ ಮಗ ಅಂತ ತಿಳ್ಕೊಂಡ ಗಂಡ ಕೇಳಿದಾಗ ಗಂಡ ತಾ ವಿಠಲನ ಸ್ಮರಣಿ ಒಳಗ ಅವ ಕುಣಿತಿರ್ತ, ವಿಠಲನ ಭಕ್ತಿ ಒಳಗ ಅವ ಇದ್ದ. ಅವಾಗ ಆ ಮಗ ಎಲ್ಲಿ ಅಂಬಿಗಾಲ ಹಾಕೋತ್ ಹೊರಗಡೆ ಹೋಗಿರ್ಬೇಕ, ಇನ್ನೊಬ್ರ ಮನೆಯೊಳಗಡೆ ಹೋಗಿರ್ಬೇಕಂತ ತಿಳ್ಕೊಂಡ ಎಡಕ ಬಲಕ ನೆರಮನೆ ಅವ್ರಿಗೆ ಹೋಗಿ ಕೇಳ್ತಾರ, ಯಕ್ಕ ನನ್ನ ಮಗ ವಿಠಲ್ ಬಂದಾನ, ನನ್ನ ಮಗ ವಿಠಲ್ ನೋಡಿರಿ ಅಂತ ತಿಳ್ಕೊಂಡ ನೆರಮನಿ ಹೊರಮನಿ ಇರ್ತಕ್ಕಂತ ಆಜು ಬಾಜು ಅಕ್ಕ ತಂಗಿಯರನ್ನ ಕೇಳ್ತಾಳ. ಹೌದು. ಅವಾಗ ಅವ್ರ ಹತ್ರ, ಲೇ ಮರುಳೆ, 4-5 ತಿಂಗಳದ ಕೂಸ, ನಮ್ಮನಿ ನಿಮ್ಮನೆ ಅಂತ ತಿಳ್ಕೊಂಡ ಆ ಮಗುವಿನಲ್ಲಿ ಎಲ್ಲಿ ಬರುವಂತ ತಾಕತ್ತಿನ ತಿಳಿತದ, ಅಲ್ಲೇ ಎಲ್ಲರೂ ಇರ್ಬೇಕು ನೋಡು, ಎಲ್ಲಿ ಹಾಕ್ಯದಿ ನೋಡು ಮಗನಿಗೆ. ಏನ ನಿನ್ನ ಗಂಡ ಕೆಸರು ತುಳಿ ಹಾಕ್ತಾನ, ಅಲ್ಲಿ ಹಾಕ್ಯದೋ ಏನು ತೊಟ್ಟಲ್ದಾಗ ಹಾಕ್ಯದೋ ಒಳಗ ಪಡಸಲೆ ಆಗೈತೆ ನೋಡಂತಕ್ಕಂತ ಮಾತು ಹೇಳಿದಾಗ ವಿಠಲ ಅಂಬಾಗಲ್ ಹಾಕೋತ ಬಂದ ಕೆಸರೊಳಗ ಓಡಾಡಿ ತಾಯಿ ಮರಳಿ ಬಂದು ನೋಡ್ತಾಳ.
ಕೆಸರಿಗೆ ನೀರಿಲ್ಲಂತ ಗಂಡ ಕಳಿಸ್ಯಾನ. ಕರೆ ಕೆಸರಿ ಎಲ್ಲ ನೆತ್ತರಾಗಿ ಹರ್ಕೋತ ಬಾಗಲಗೋಟ ಹರಿ ಹಿಡ್ದದ. ಹೌದೌದು. ಹೊರಗಿನ ತೊಲೆಬಾಗಲಕ್ಕೆ ನೆತ್ರ ಹರಿದು ಬಂದದ. ನೋಡಿ ಇದು ನನ್ನ ಮಗನ ನೆತ್ರಲ್ಲ ಅಂತ ತಿಳ್ಕೊಂಡ ಹನಿ ಹನಿ ಬಡ್ಕೊಂಡ ಅಳ್ಳಾಕತ್ತಾಳ. ಓಡಿ ಬಂದ ಗಂಡ ಕೆಸರು ತುಳಿತಿರ್ಬೇಕಾರ ನೋಡ್ತಾಳ ಕೆಸರು ಎಲ್ಲ ನೆತ್ರಾಗ್ಯದ. ಎಳಿ ಕೂಸಿನ ಕೈ, ಆ ಎಳಿ ಕೂಸಿನ ಕಾಲ ಚೂರ್ ಚೂರಾಗಿ ಬಿದ್ದಂಗ ರಬ್ಬಲ್ ಹಿಗ್ಗಿದಂಗ ಹಿಗ್ಗಿ ಕೂಸು ಪ್ರಾಣ ಹೋಗ್ಯದ. ಹೌದು. ಕೆಸರಿನದೊಂದಿಗೆ ಕೆಸರಾಗಿ ಕೂಸಿನ ನೋಡಿ ಅಳತಾಳ. ಗಂಡಗತಾಳ, ಸ್ವಾಮಿ ಇದು ನೋಡು ನಿನ್ನ ವಿಠಲ್ನ ಸಲುವಾಗಿ ನನ್ನ ಮಗ ವಿಠಲ್ ಕೊಂದಿ ಸರಿಯ ಕಡೆ ಅಂತ ತಿಳ್ಕೊಂಡು ಕೆಸರಿಂತ್ರ ದೂರ ಗಂಡನ ತಳ್ಳಿ ಕೆಸರಾಗಿದ್ದ ಕೂಸಿನ ತಗೋತಾಳ ತಾಯಿ ಗಂಗವ್ವ. ಹೌದು. ಗಂಗವ್ವ ಕೂಸಿಗೆ ತಗೊಂಡ ಅಳತಾಳ, ಕರಿತಾಳ. ಅವಾಗ ಎಚ್ಚರಾಗಿ ಭಕ್ತಿ ಒಳಗಿನ ಮೂಡಾಗಿದ್ದ ತಲ್ಲೀನಾಗಿದ್ದ ಕುಂಬಾರ, ನಾನೇನು ಮಾಡಿದೆ ಪಾಪ ಅಂತ ತಿಳ್ಕೊಂಡ ಮಡದಿಗೆ ನುಗ್ಸಿದ ನೋಡಿ ಹೋಗಿ ಮಡದಿ ಕಡೆ ನೋಡ್ತಾಳ. ಕೂಸಿಗೆ ಎತ್ಕೊಂಡು ಗೊಳೋ ಅಂತ ಹೇಳ್ತಾಳ. ಕೂಸ ಪ್ರಾಣ ಹೋಗ್ಯದ. ಹೌದು. ಇನ್ ಹೆಂಗ ಅಂತ ತಿಳ್ಕೊಂಡ ತಾನೂ ಕೂಸಿಗಾಗಿ ಹೇಂತಿ ಮಾಡಂಗ ದುಃಖಕ್ಕ ಹೋಗಿ ಕೂಸಿನ ಮೇಲೆ ಇದ್ದು ದುಃಖಕ್ಕಾಗಿ ಮುಟ್ಟಾಕ್ ಹೋದಾಗ ಗಂಗಾ ಹೇಳ್ತಾಳ, ಏನತ್ತ? ಸರಿ ದೂರ ನೀನು ಮುಟ್ಟಿದ್ರ ನಿನ್ನ ವಿಠಲ್ ಮೇಲೆ ನನ್ನ ಆನೆ ಆಗಿತ್ತು ಅಂತ ಹೇಳಿಬಿಟ್ಲ ಗಂಗವ್ವ. ಹೌದೌದು. ಏನು ನನ್ನ ಮುಟ್ಟಿದಂದ್ರ ನಿನ್ನ ವಿಠಲ್ ಮೇಲೆ ಆನೆ ಆಗಿತ್ತಂದು. ಅವಾಗ ಪಾಂಡುರಂಗ ಹೌದೌದು ತಣ್ಣಗಾಗಿ ಬಿಟ್ಟ. ನನ್ನ ಮಗ ನನ್ನ ಹೆಂಡತಿ ನಿನ್ನ ದುಃಖದಾಗ ನನಗೂ ಪಾಲದ ಅಂತ ತಿಳ್ಕೊಂಡ ನಾನು ದುಃಖಕ್ಕಾಗಿ ಬಂದ್ರೆ ಮುಟ್ಟಿದ್ರ ನನ್ನ ವಿಠಲ್ ಮೇಲೆ ಆನೆಂದಿಲ್ಲ ಆನೆ ಅಂತ ತಿಳ್ಕೊಂಡ ದೂರ ಸರದ. ಊರಾನವ್ರು ನನಗ ನಿನಗ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಸುದ್ದಿ ಆಯ್ತು. ಹೌದು. ಕೂಸಿಗೆ ಹೆಣ ತಗೊಂಡ ಸ್ಮಶಾನಕ್ಕೆ ಹೋಗಿ ದಹನ ಮಾಡಿ ಅಂತ್ಯ ಸಂಸ್ಕಾರ ಮಾಡಿ ಮರಳಿ ಮನೆಗೆ ಬಂದ್ರು. ಹೌದೌದು. ದಿನಾಲು ಹೆಂಗ ಮಾಡ್ಬೇಕು ಹಂಗೆಲ್ಲ ಕಾಯಕಕ್ಕೆ ನಡೀತ್ರಿಪ್ಪ. ಯಾರೇ ಇರ್ಲಿ ದುಃಖ ಎಷ್ಟ್ ದಿವ್ಸ ನಿಂತಿದ್ದು? 2 ದಿವ್ಸ ರೀಪ. ಮನ್ಯಾಗ ತಾಯಿ ತೀರ್ಕೊಂಡ್ರ ಮಕ್ಳು ದುಃಖ ಮಾಡ್ತಾರ. ಹೌದು. ಅಥವಾ ತಂದೆ ತೀರ್ಕೊಂಡ್ರ ಮಕ್ಳು ದುಃಖ ಮಾಡ್ತಾರ. 3 ದಿನ. 3 ದಿವ್ಸ ರೀ. ಮಾತಾ ದುಃಖಂ ಚೇಮಾಶೆ. ಇದು ತಾಯಿ ತಂದಿ ತೀರ್ಕೊಂಡ್ರ ಮಕ್ಳು ಮಾಡೋ ದುಃಖ. ಹೌದೌದು. ಭಾರ್ಯ ದುಃಖಂ ಕ್ಷುಧಾ ದುಃಖಂ ಹೇಳ್ತಾರ. ಮನ್ಯಾಗ ಮಗ ತೀರ್ಕೊಂಡ್ರ ಅದೇ ತಾಯಿ ತಂದಿ ದುಃಖ ಮಾಡ್ತಾರ. ಆಯುಷ್ಯ ಪೂರ್ತಿ ನನ್ನ ಮಗ ದೊಡ್ಡವ ಹಿಂಗಾಗ್ತಿದೆ ಇದ್ರ ಮದುವೆ ಆಗ್ತಿತ್ತು, ಇದ್ರ ಮಕ್ಕಳಾಗ್ತಿದ್ವು, ಮೊಮ್ಮಕ್ಕಳನ್ನ ಆಡಿಸ್ತಿದ್ದೆ ಅನ್ನತಕ್ಕಂತ ತಾಯಿ ತಂದಿ ದುಃಖ ಮನ್ಯಾಗ ಮಕ್ಕಳು ತೀರ್ಕೊಂಡ್ರ ಮಾಡ್ತಾರ. ಹೌದೌದ್ರಿಪ್ಪ. ಹೌದು. ಇನ್ನ ನಮಗ್ ಹಸು ಆಯ್ತಂದ್ರ ದುಃಖ ಆಗ್ತದ. ಎದಕ್ಕ? ಊಟ ಮಾಡೋತಕ. ಊಟ ಆಯ್ತಂದ್ರ ಮತ್ ಶಾಂತಿ, ಮತ್ ಹೊಟ್ಟಿ ಮೇಲೆ ಕೇಳ್ತ ದಾರಿ ಕಡ್ದ ಅಂದ್ರ ಊಟ ಮುಗಿತಪ್ಪ ಅಂದ್ರ ಆ ಹಸುವಿನ ಚಿಂತೆ ಇಲ್ಲ. ಹಂಗಿರಂಗಿಲ್ಲ. ಹಂಗ ಮನಿ ಮಾಡುವಂತ ಮಡದಿ ತೀರ್ಕೊಂಡ್ರ ಗಂಡಗ ದುಃಖ ಎಲ್ಲಿ ತಕ ಇರ್ತತಿ? ಎಲ್ಲಿ ತಕರಿಪ್ಪ? ಇನ್ನೊಬ್ಬಕ್ಕಿನ ಮದ್ವಿಗೆ ಮಾಡ್ಕೊಂಡು ಹೆಂಡತಿ ಮನಿಗೆ ಬರುತಕ ಮಾತ್ರ. ಹೌದೌದು. ಬಾಂದ್ಲ ಅಂದ್ರ ಜಟ ಕಡಿತು. ನೀವ್ ಅದ ಹಾದಿ ಕಾಯ್ತಿರ್ತೀರಿ ಮೊದ್ಲೆ. ಹಿಂಗ ಆ ಮಗ ತೀರ್ಕೊಂಡಾಗ ಆ ಮಗನ ದುಃಖಕ್ಕೆ ನಾನು ಹೊಣೆ ಆದಲ್ಲೇ ಅಂತ ತಿಳ್ಕೊಂಡ ಕೆಟ್ಟಾಗಿ ಕುಂಬಾರ ತೆಕ್ಕಿ ಬಿಡಬೇಕಾರ ಮುಟ್ಟಬೇಡ, ಮುಟ್ಟಿದ್ರ ನಿನ್ನ ವಿಠಲನ ಮೇಲೆ ಆನೆಗಿತ್ತಂದಾಗ ವಿಠಲನ ಆನಿ ಮ್ಯಾಲ ನಾ ಮುಟ್ಟ ಪಾಪಕ್ಕೆ ಬೀಳಬಾರ್ದಂತ ಕುಂಬಾರ ಹಿಂದ ಸರದ. ಅವಾಗ ಊರಾನವ್ರೆಲ್ಲಾರು ಕೂಡಿಕೊಂಡ ಅಂತ್ಯ ಸಂಸ್ಕಾರ ಮಾಡಿರು. 1-2 ದಿನ ಆದ್ಮೇಲತ್ತ ದುಃಖ ಮರಿತಾರ, ಇನ್ನು ಸಂಸಾರ ಪ್ರಪಂಚ ಮಾಡ್ತಾರ ಅಂತ ತಿಳ್ಕೊಂಡ ಮರಳಿ ಮಣ್ಣು ತಗೊಂಬಂದ ಕೆಸರು ಮಾಡಿ ಗಡಿಗೆ ಮಾಡಿ ಸುಟ್ಟ ಚಿಕ್ಕೋಡಿ ಅಂತ ಹೆಂಗ ಹಿರೇಕೊಡಿಗದ ಹಂಗ ತರಟೋಗಿಂದ್ರ ಪಂಡ್ರಾಪುರಕ್ಕ ಗಡಿಗೆ ಮಾರಾಕ್ ಹೊತ್ತು ಹೋದ. ಕುಂಬಾರ ಗಡಿಗೆ ಮಾರಾಕ್ ಹೋದ್ರ ಏನಾದ್ರಿಪ್ಪ? ಆಜು ಬಾಜು ಕುಂಬಾರಗ ಚಿಂತಿತ್ತ. ಹೆಂಗ ಇದು ಕೆಟ್ಟ ನೀವು ಕೊಟ್ಟಟ್ಟ. ಏನ ಒಂದ್ ಹಂಡೆ ಇರ್ಲಿ, ಹರಿಬ್ ಇರ್ಲಿ, ಪರ್ಯಾಣಿ ಇರ್ಲಿ, ತಸ್ತ್ ಇರ್ಲಿ, ಮಗಿ ಇರ್ಲಿ, ಏನೇ ಇರ್ಲಿ ಹೋಗಿ ಬಜಾರ್ದಾಗ ನಿತ್ತಪ್ಪ ಅಂತಂದ್ರ ಯಾರೇ ನಮ್ಮ ನಾಗಪ್ಪನಂತವ್ರು ನಮ್ಮ ಮಲ್ಕರಿ ಅಂತವ್ರು ಬಂದು ಕೇಳಿದ್ರ ಇದು ಕೆಟ್ಟ ನೀವು ಕೊಟ್ಟಟ್ಟ ಅವ್ರ ಎಟ್ಟು ಕೊಡ್ತಾರ ಅಟ್ಟು ಕೊಟ್ಟು ತಗೊಂಡ್ ಬಿಡ್ತಿದ್ದ. ಇದು ಕೆಟ್ಟ ಇದಕ್ಕೂ ನೀವು ಕೊಟ್ಟಟ್ಟ. ಹಿಂಗ ಯಾರು ಎಟ್ಟು ಕೊಡ್ತಾರ ಅಟ್ಟೆ ಪಾಂಡುರಂಗ ಅನ್ನೋದು ಅವನ ಹೆಸರು ಮೇಲೆ ಸುಮ್ ಕಿಶೆಗೆ ಹಾಕೋದು. ಪಾಂಡುರಂಗ ಅವನ ಹೆಸರು ಮೇಲೆ ಸುಮ್ ಕಿಶೆಗೆ ಹಾಕೋದು ಹಿಂಗ ನಡೆದಿತ್ತು. ಕರೆ ಒಂದಿನ ಆಜು ಬಾಜು ಇದ್ದವ್ರೆಲ್ಲ ಸೇರಿಕ್ ಬರ್ಲಿಲ್ಲ. ನಮ್ಮ ಮಲ್ಲಪ್ಪನಂತ ದೊಡ್ಡ ಕುಂಬಾರಣ ಕತ್ತಿದ. ಏನತ್ತ? ಇವನು ಬಿಕಾರ ಚೋಟ ಸುಳಿ ಮಗ ತರ್ತಾನ ಯಾರ ಎಟ್ರ ಎತ್ತ ಕೇಳ್ರ ನೀವು ಕೊಟ್ಟಟ ಅನ್ನಕತ್ತೇನ. ಈ ಕುಂಬಾರನರಿ ಇಲ್ಲಿ ಜಾಗ ಬಿಡಿಸ್ಬೇಕು, ಇಲ್ಲಿ ನಾಯರಿ ಇವನು ಬಿಟ್ಟು ದೂರ ಹೋಗ್ಬೇಕಂತ ತಿಳ್ಕೊಂಡತ್ತಿದ. ಅಂತದ್ರಾಗ ಮನಿ ಒಳಗರಿ ಈ ಘಟನೆ ಆಯ್ತು. ಮತ್ತ ಬಜಾರ್ದಾಗ ಹೋಗಿ ನಿತ್ತದ್ರ ಮೊದಲು ಒಂದು ಹೊಸ ಗಡಿಗೆ ತೆಗದಾರ, ಕಂಟ್ ಒಡೆದ ನೀರು ತುಂಬಿ ಬಜಾರ್ದಾಗ ಎಟ್ಟ ಆಕಳುಗಳು ಬರ್ತಾವ ಆಕಳುಗಳಿಗೆ ನೀರು ಇಡ್ತಿದ್ದ. ಹೌದೌದು. ಇದು ಪಾಂಡುರಂಗನ ಹೆಸರು ಮೇಲೆ ಅಂತ ತಿಳ್ಕೊಂಡ. ಅವತ್ತಿನ ದಿವಸ ಹೋಗಿ ಬಜಾರ್ದಾಗ ತನ್ನ ಎಲ್ಲ ಹರಿವಿ ಹಂಚ ಪರ್ಯಾಣ ಏನಿದು ಓದಿ ಇಳಿವಿ
ಇಳಿವಿ ಒಂದು ಗಡಿಗೆ ತಗೊಂಡ ಒಡೆದದಕ್ಕೆ ನೀರು ತುಂಬಿಟ್ಟ. ಹೌದು ಪ್ರತಿ ವಾರನು ಹೆಂಗ ನೀರು ಕುಡಿಯಾಕ ಬರ್ತಿತ್ತು, ಆಕಳ ನೀರು ಕುಡಿಯಾಕ ಬಂತು. ಬಾಯಿ ಹಾಕ್ತಕರೆ ನೀರು ಮೂಸಿ ನೋಡಿತು, ಕುಡಿಲಿಲ್ಲ ಹೊಡಬಳಿ ಹೋಯ್ತು. ಹೌದು ಅವಾಗ ಗೋರಾಗ ದುಃಖ ಆಗ್ತದ. ಯಾಕ್ರಿಪ್ಪ? ನಾನು ಮಗನ ಕೊಂದ ಪಾಪದಾಗದನ ತಿಳ್ಕೊಂಡು ಈ ಪಾಪಿ ಕೈಯಿಂದ ಇಟ್ಟಂತ ನೀರು ಈ ನನ್ನ ಆಕಳ ಗೋಮಾತೆ ಕುಡಿಲಿಲ್ಲಲ್ಲ ಪಾಂಡುರಂಗ ಅಂತ ತಿಳ್ಕೊಂಡ ದುಃಖ ಮಾಡಾಕತ್ತಿದ. ಹೌದೌದು ಅಳ್ಳಾಕ್ ಹತ್ತಿದ, ಕಣ್ಣೀರು ಹಾಕಿದ. ಕೊನೆಗೆ ಸಂತಿ ಮುಗಿತು, ಮನಿಗೆ ಹೋದ. ದಿನಾಲು ಹೆಂಗ ಸಂತಿ ಮುಗಿಸಿ ವಾರ ಮನಿಗೆ ಹೋದ ಕೂಡಲೇ ಗಂಗಾ ಅಂತ ಬಾಗಲ್ದಾಗ ನಿಂತೋದ್ರಿ ಸಾಕು, ಗಂಗಾ ತೆಂಪಿಗೆ ತುಂಬಿಕೊಂಡ ನೀರು ತಗೊಂಡ್ಬರ್ತಿಳು. ಹಂಗ ಮರಳಿ ವಾರ 2 ವಾರ ಆಗ್ಯದ, ಮಗ ಸತ್ತ 15 ದಿನ ಆಗ್ಯದ. ಮತ್ತ ಕುಂಬಾರ ಮನಿಗೆ ಹೋಗಿ ಗಂಗಾ ಅಂತ ತಿಳ್ಕೊಂಡ ಬಾಗಲ್ದಾಗ ಹೋದ್ರದಾಗ ಮಡದಿ ಚರ್ಗಿ ತುಂಬಿಕೊಂಡು ಹೊರಗೆ ಬರ್ತಾಳ. ಇನ್ ಎತ್ತಿ ಕೊಡಬೇಕು ಅನ್ನೋದ್ರಾಗ ಕುಂಬಾರ ಕೈ ಹಾಕ್ತಾನ. ವಿಠಲ್ನ ಮೇಲಿನ ಆಣಿ ನೆನಪಾಗ್ತದ. ಮತ್ತ ದೂರ ಸರಿತಾನ. ಹೌದು ಇನ್ ಹೆಂಗ ಮಾಡ್ಬೇಕಂತ ತಿಳ್ಕೊಂಡ ಹಿಂಗೆ ತಿಂಗಳು 15 2 ದಿನಗಳ ಕಾಲ ನಡೆದಾಗ 4-5 ತಿಂಗಳ ಪರ್ಯಂತ ಹೋದಾಗ ಹೌದು ಅವಾಗ ಮನ್ಯಾಗ ಸಂಸಾರಕ್ಕೆ ಹೆಣ್ಮಕ್ಳು ಹುಷಾರಂತ. ಹುಷಾರಿಪ್ಪ. ಮಲ್ಲಪ್ಪ ಹೌದು ಏನ ಗಂಡ್ಮಕ್ಳು ಹುಷಾರೋ ಹೆಣ್ಮಕ್ಳು ಹುಷಾರೋ? ಹೆಣ್ಮಕ್ಳು ಹುಷಾರ. ಅವ್ರ ಮನ್ಯಾಗ ಅವ್ರ ಹುಷಾರ್ದಾರ ಬಿಡ.